किसी की बात की ಜೋರಾಗಿ ಕೈ ತಟ್ಟುವ ಉತ್ನೈ ಚಿಂತೆ ಬಗ್ಗೆ ನಾವು ನೋಡ್ತಾ ಇದೀವಿ ನೋಡ್ರಿ. ದೇವ್ರು ಹೇಳ್ತದನ ಯಾವ ಸಂಬಂಧವಾಗಿಯೂ ಅಂದ್ರೆ ಕುಟುಂಬದ ವಿಷಯದಲ್ಲೋ, ಮಕ್ಕಳ ವಿಷಯದಲ್ಲೋ, ನಿನ್ನ ಆರೋಗ್ಯದ ವಿಷಯದಲ್ಲೋ, ನಿನ್ನ ಸಾಲಗಳ ವಿಷಯದಲ್ಲೋ, ಮಕ್ಕಳ ಮದುವೆ ವಿಷಯದಲ್ಲೋ, ಎದುರಿಸುತ್ತಿರುವ ಸಂಕಷ್ಟಗಳು, ಕುಟುಂಬ ಸಮಸ್ಯೆಗಳು, ಮಕ್ಕಳು ಹಾದಿ ತಪ್ಪಾರೇನೋ, ಲೌಕೇಸ್ಗಳಲ್ಲಿ ಬಿದ್ದಾರೇನೋ, ಭಯಂಕರವಾದ ಮೊಬೈಲಲ್ಲಿ ಬೇಡವಾದ ರೀಲ್ಸ್ಗಳಲ್ಲಿ 24 ತಾಸು. ಈ ಬೆಳಗಿನ ಜಾವ ಸ್ವಾಮಿ ನೀನು ಯಾವ ವಿಷಯದಲ್ಲಿ ಚಿಂತೆ ಮಾಡ್ಕೊಂಡು ಇಲ್ಲಿ ಬಂದಿದ್ದಿ? ಆ ನಿನ್ನ ಭೂಯಾತ್ರೆಯ ಚಿಂತೆಯ ಭಾರ ನನಗೆ ವಹಿಸು. 2 ಕೈ ಎತ್ತಿ ಆಕಾಶದಿಂದ ಕರೀತದಾನ. 2 ಕೈ ಎತ್ತಿ ಆಕಾಶದಿಂದ ನಿನ್ನ ಚಿಂತೆಯ ಭಾರ ನನಗೆ ವಹಿಸು. ನನ್ನ ಭರವಸೆ ನನ್ನ ಮೇಲೆ ಏನಿಡು, ನನ್ನ ಮೇಲೆ ಏನಿಡು, ದೇವ್ರ ಮೇಲೆ ಏನಿಡಬೇಕು? ಭರವಸೆ ಇಡಬೇಕಂತ. ಆಮೇಲೆ ದೇವ್ರ ಏನು ಮಾಡ್ತಾನ? ಆತನೇ ನಮ್ಮ ಭೂಯಾತ್ರೆಯನ್ನ ಸಾಗಿಸ್ತಾನೆ. ಜೋರಾಗಿ ಕೈ ತಟ್ಟುವ ಇಸ್ರಾಯೇಲ್ಯರು ಮೋಶೆ ಯಾವಾಗ ಅವರ ಭೂಯಾತ್ರೆ ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಅವರ ಭೂಯಾತ್ರೆನ ದೇವ್ರಿಗೆ ಒಪ್ಪಿಸಿಕೊಟ್ರು. ಲಕ್ಷ್ಯ ಕೊಡಿ, ಅವರ ಚಪ್ಪಲು ಸಹ ಸವಿಲಿಲ್ಲಂತ. ಹಲ್ಲೆಲೂಯಾ. ಏನು ಸವಿಲಿಲ್ಲ? ಅವ್ರ ಚಪ್ಪಲಿನ ಬಾರ್ಗಳು ಸೈಲಿಲ್ಲಂತ. ಕಡು ಬಿಸಿಲಾಗ ಮೋಡ ಆಗಿ ಬಂದು ಮೋಡ ಅವರಿಗೆ ತಂಪಾಗಿ ನೆರಳಾಗಿ ನಡೆಸಿದ. ಕತ್ಲೆ ಆದದೆ ಬೆಂಕಿ ಸ್ತಂಭವಾಗಿ ಬಂದು ಬೆಳಕಾಗಿ ದಾರಿ ದೇವರು ತೋರಿಸ್ಕೊಂಡು ಕಾನಾನ್ ದೇಶ, ಹಾಲು ಜೇನು ಹರಿಯುವ ದೇಶಕ್ಕೆ ಇಸ್ರಾಯೇಲರನ್ನ ದೇವರು ಮುಟ್ಟಿಸಿದ ಕಾರಣ ಅವರ ಚಿಂತೆಯ ಭಾರ ಯಾರು ವಹಿಸ್ಕೊಟ್ಟಿದ್ರು? ಯಾರಿಗೆ? ಮಧ್ಯದಲ್ಲಿ ಎಷ್ಟೋ ವಿಷ ಪ್ರಾಣಿಗಳು, ಜಂತುಗಳು, ವಿಷ ಚೇಳುಗಳು ಕಾಡಾಗ ಒಬ್ಬರಿಗೂ ಮುಟ್ಟದ ಹಾಗಿದೆ ಅವರು ಕಾಪಾಡಿದ. ಯಾರು ದಾರಿ ತಪ್ಪಿದ್ರು ಅವ್ರು ಕಟ್ಟಿದ್ದು. ದಾರಿ ತಪ್ಪಿದವರಿಗೆ ಅವರ ಭೂಯಾತ್ರೆ ಹೇಗಿತ್ತಂದ್ರೆ ದೇವದೂತರು ತಿನ್ನುವ ಆಹಾರ ತಿಂತಿದ್ರು. ಬಂಡೆಯೊಳಗಿಂದ ಜೀವ ಜಲವನ್ನ ದೇವರು ಕೊಡ್ತಿದ್ದ. ಚಿಕನ್ ಬೇಕಾ, ಮಟನ್ ಬೇಕಾ, ಲಾವಕ್ಕಿಗಳನ್ನ ಕಳಿಸ್ತಿದ್ದ. ಗುಂಪು ಗುಂಪು ಲಾವಕ್ಕಿಗಳು, ಚಂದ ರುಚಿಯಾದ ಲಾವಕ್ಕಿ. ಯಾವಾಗ ನಮ್ಮ ಭೂಯಾತ್ರೆನ ದೇವ್ರಿಗೆ ಒಪ್ಪಿಸಿಕೊಡ್ತೇವೋ ನಿಮ್ಮ ಜೀವಿತ ಕರ್ತನೆ ನಡೆಸುವುದಕ್ಕಾಗಿ ಇಳಿದು ಬರ್ತಾನೆ. ಹಲ್ಲೆಲೂಯಾ. ಕೇಳಿಸ್ತಿಲ್ಲ? ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲಿವರೆಗೂ ನೀವಾಗೆ ನಡೆಸ್ತೀರೋ ಅಲ್ಲಿ ದೇವ್ರ ಕಾರ್ಯ ಮಾಡಕ್ಕಾಗಲ್ಲ. ದೇವ್ರ ಬದಿ ಕುತ್ಕೊಂಡ್ಬಿಡ್ತಾನ. ದೇವ್ರ ಬದಿ ಕುತ್ಕೊಂಡ್ಬಿಡ್ತಾನ. ನನ್ನ ಅನುಭವ ಇದು. ಯಾವಾಗ ನಾವು ದೇವ್ರಿಗೆ ಒಪ್ಪಿಸ್ಕೊಡ್ತೀವಿ, ದೇವ್ರ ಅದ್ಭುತವಾಗಿ ನಮ್ಮ ಸೇವೆಯನ್ನ, ನಮ್ಮ ಕುಟುಂಬದ ಅವಶ್ಯಕತೆಗಳನ್ನ, ನಮ್ಮ ಆರೋಗ್ಯ ವಿಷಯವನ್ನ, ನಮ್ಮ ಮಕ್ಕಳ ಎಜುಕೇಶನ್ ವಿಷಯ, ಆ ಟೈಮಿಗೆ ಯಾರನ್ನೊಬ್ಬನ್ನ ಎಬ್ಬಿಸ್ತಾನ ನಮಗೆ ಸಹಾಯ ಮಾಡಕ್ಕಾಗಿ. ಯಾವಾಗ ನಮ್ಮ ಚಿಂತೆಯನ್ನ ನಾವು ದೇವ್ರಿಗೆ ಒಪ್ಪಿಸ್ಕೊಡ್ತೀವಿ. ಹಲ್ಲೆಲೂಯಾ. ಕೇಳಿಸ್ತಿಲ್ಲ? ಹಲ್ಲೆಲೂಯಾ. ಹಾಗಾದ್ರೆ ನಮ್ಮ ಚಿಂತನೆ ಹೇಗೆ ದೇವ್ರಿಗೆ ಒಪ್ಪಿಸ್ಬೇಕು? ಏನು ಮಾಡ್ಬೇಕು? ನಾ ಹೇಳ್ಕೊಡ್ತೆ. ಮೊದಲನೇದಾಗಿ ನಂಬಿಕೆ ಮೂಲಕ ಒಂದು ಹಾಳೆ ಮೇಲೆ ಅಷ್ಟು ಚಿಂತೆಗಳನ್ನ ನೀವು ಬರೀರಿ. ಬರೆಯಕ್ಕೆ ಬರಲ್ಲ ಹತ್ರ ಬರ್ಸ್ರಿ. ಮನಸ್ಸಿದ್ರೆ ಮಾರ್ಗ. ನಮ್ಮವ್ರು ಪಟ್ನೆ ಹೇಳ್ಬಿಡ್ತಾರೆ, ಫಾಸ್ಟ್ನಾಗ ಓದಕ್ಕೆ ಬರಲ್ಲ. ಮನಸ್ಸಿದ್ರೆ ಮಾರ್ಗ ಇದ್ದೇ ಇದೆ. ಬರೆಸ್ರಿ. ಅಷ್ಟು ಸಾಲದ ವಿಷಯದೆಲ್ಲ ಬರೀ, ಮಕ್ಕಳ ಭಾಗ್ಯ ವಿಷಯ ಬರೀ, ಆಜು ಬಾಜಿದವರು ತ್ರಾಸ್ ಕೊಡ್ತಿದಾರ ದೇವ್ರ ನಂಬಿದ್ದಕ್ಕೆ ಬರೀರಿ. ಮಕ್ಕಳು ಸರಿಯಾಗಿ ಕಲಿತಾ ಇಲ್ಲ, ಟೀಚರ್ ಕರೆಸಿ ಮೀಟಿಂಗ್ ಅಲ್ಲಿ ಬೈತಾ ಇದಾರ, ಬರೀರಿ. ನೆಂಟಸ್ತಿಕೆ ಬಂದ ನೆಂಟಸ್ತಿಕೆ ಕಡ್ಡಿ ಮಾಡಿ ಕೆಡಿಸ್ತಾ ಇದಾರ, ಬರೀರಿ. ನಿಮ್ಗೆ ಏನೇನಿದೆ ನೋಡ್ರಿ ಅಷ್ಟು ಬರೀರಿ. ನಿಮ್ಮ ಶರೀರದಲ್ಲಿ ಕೆಲವೊಂದು ಬೇನೆ ಇರ್ತಾವ, ಎಷ್ಟು ಔಷಧಿ ಮಾಡಿದ್ರು ಗುಣ ಆಗ್ತಿರಲ್ಲ.
ಸೋತೋಗಿರ್ತೀರಿ, ಅದನ್ನು ಬರೀರಿ, ಅಷ್ಟು ಬರೀರಿ. ನಂಬಿಕೆಯಿಂದ ಆ ಒಂದು ಪತ್ರವನ್ನ, ಚಿಂತೆಯ ಪತ್ರವನ್ನ ಪ್ರಾರ್ಥನೆಗೆ ಹೋಗುವಾಗ ನಿಮ್ಮ ಜೊತೆಗೆ ಕೊಂಡೊಯ್ಯಿರಿ, ಬೈಬಲಲ್ಲಿ ಇಟ್ಕೊಂಡು. ಹಲ್ಲೆಲೂಯ. ಕೇಳಿಸ್ತಾ ಇಲ್ಲ? ಹಲ್ಲೆಲೂಯ. ನಾನು 25 ವರ್ಷ ಮಾಡ್ತಾ ಇರೋದೇ. ಇಲ್ಲಿದ್ರೆ ಈ ಸೇವೆಯಲ್ಲಿ ಬರುವಂಥ ಚಿಂತೆಗಳು, ಟೆನ್ಷನ್ಗಳಿಂದ ಯಾವಾಗ ಈ ಲೋಕ ಬಿಟ್ಕೊಂಡು ಹೋಗ್ಬೇಕಿತ್ತು. ನಾವು ಒಬ್ಬರ ಇಬ್ಬರ, ಒಂದ ಎರಡ, 4 ದಿಕ್ಕಿಗೆ ನಮಗೆ ಸೇವಕರಿಗೆ ಹೋರಾಟ. ವಿಶ್ವಾಸಿಗಳಿಗೆ ಒಂದು ಕಡೆ 2 ಕಡೆ ಇದ್ರೆ, ಸೇವಕರಿಗೆ 4 ಬದಿಗೆ ಇರ್ತದೆ. ಸಮಾಜದಿಂದ ಇರ್ತತೆ, ಆಗದಿರುವಂಥ ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ಇರ್ತತೆ. ಅದ್ರ ಮಧ್ಯದಲ್ಲಿ ಸಭೆ ಒಳಗಿಂದಲೂ ಬರ್ತದೆ ನಮಗೆ. ಸಭೆ ಒಳಗಿಂದ, ಸಭೆ ಹೊರಗಿಂದ. ನಾವು ಹೇಗಿರ್ಬೇಕು? ಮೈ ತುಂಬ BP ಶುಗರ್ ಬಂದ್ಕೊಂಡು ಹೋಗ್ಬಿಡ್ಬೇಕು. ಯಾರ ಮುಂದೆ ನಿಂತು ಹೇಳ್ತೀನಿ, ಇವತ್ತು ಯಾವ BP ಇಲ್ಲ, ಶುಗರ್ ಇಲ್ಲ, ಹಾಸ್ಪಿಟ್ಲಿಗೆ ಹೋದ್ ಬಹಳ ಕಡಿಮೆನಾ. ಆಲ್ಮೋಸ್ಟ್ ವರ್ಷದ ಪ್ರತಿ ಸಂಡೇ ನಾನು ಇಲ್ಲಿ ನಿಂತುಕೊಂಡಿರ್ತೀನಿ. 1-2 ಸಂಡೇ ಅಷ್ಟೇ ಮಿಸ್ ಆಗ್ಬೋದು. ಪ್ರತಿಯೊಂದು ನಮ್ಮ ಚಿಂತೆಗಳನ್ನ ನಮ್ದು ಹಾಳೆ ಮೇಲೆ ಬರಿಬೇಕು. ನಂಬಿಕೆ ಮೂಲಕ, ನಂಬಿಕೆ ಮೂಲಕ ಬರ್ಕೊಂಡು ಯಾರ ಹತ್ರ ತಗೊಂಡು ಹೋಗ್ಬೇಕು? ಯಾರ ಹತ್ರ? ದೇವರ ಹತ್ರ. ಸ್ವಾಮಿ, ನೀವು ಸೇವಕರ ಮೂಲಕ